ನೋಡಿ, ಇಲ್ಲಿ ಏನು ತಾವು ನೋಡ್ತಾ ಇದ್ದೀರಿ, ಇದು ಕೊಪ್ಪ ತಾಲೂಕು ಮಿನಿ ವಿಧಾನಸೌಧ ಅಂತ. ತಾಲೂಕು ಕಚೇರಿ ಅಂದರೆ ಏನು ಅಂತ ಹೇಳಿದರೆ, ಸಾರ್ವಜನಿಕರು ಅವರ ಕುಂದುಕೊರತೆಗಳನ್ನು ತಂದು ಸ್ವೀಕೃತಿ ವಿಭಾಗಕ್ಕೆ ಕೊಡ್ತಾರೆ. ಆ ಸರ್ಕಾರದ ವತಿಯಿಂದ ಸ್ವೀಕೃತಿ ಅಂದರೆ ಬಂದ ಅರ್ಜಿಗಳನ್ನು ತಗೊಳ್ಳಿಕ್ಕೆ ಒಬ್ಬರನ್ನು ನೇಮಕ ಮಾಡಿರ್ತಾರೆ. ಅವರಿಗೆ ಅರ್ಜಿ ತಗೊಳ್ಳೋದು, ಅದನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗೆ ಕಳಿಸೋದು. ಅವರು ಪರಿಶೀಲಿಸಿ ಸರಿ ತಪ್ಪು ಏನು ಅಂತ ತನಿಖೆ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳೋದು ಅವ್ರದ್ದು ಕೆಲಸ ಆಗಿದೆ. ಆದರೆ ಇಲ್ಲಿ ಕೆಲವು ವರ್ಷದಿಂದ, ಅಂದರೆ ಇತ್ತೀಚೆಗೆ 1.5-2 ವರ್ಷದಿಂದ ವಿಚಿತ್ರ ಘಟನೆಗಳು ನಡೀತಾ ಇದ್ದಾವೆ. ಅಲ್ಲಿ ಏನು ಅರ್ಜಿ ಸ್ವೀಕೃತಿ ತಗೊಳ್ತಾರೆ, ಅವರಿಗೆ ಅರ್ಜಿ ತಗೊಳ್ಳಿಕ್ಕೆ ಅಧಿಕಾರ ಇದ್ರೂ ಕೂಡ ಮೇಲಾಧಿಕಾರಿಗಳು ನೀವು ಇಂಥವ್ರು ತಂದಿದ್ದು ತಗೊಳ್ಬೇಡಿ, ಅಂಥವ್ರು ತಂದಿದ್ದು ತಗೊಳ್ಬೇಡಿ, ನೀವು ಏಜೆಂಟು, ಹಾಗೆ ಹೀಗೆ ಅಂತ ಬಹಳ ಜನರಿಗೆ ತೊಂದರೆ ಕೊಡೋದು. ಮತ್ತು ಚೇಂಬರಿಗೆಲ್ಲ ಮಾತಾಡಕ್ಕೆ ಹೋದರೆ ಗೆಟ್ಔಟ್ ಅಂತ ಹೇಳೋದು, ಹೆದರಿಸೋದು, ಬೆದರಿಸೋದು, ಇಂಥ ಪ್ರವೃತ್ತಿ ಮೇಲಾಧಿಕಾರಿಗಳಿಂದ ಆಗ್ತಾ ಇದೆ ಅಂತ ಸಾರ್ವಜನಿಕರಿಂದ ಬಹಳಷ್ಟು ದೂರುಗಳು ದಾಖಲಾಗಿದೆ. ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಯವರು NK ರಸ್ತೆ ಅಂತ ಇದೆ, ಆ ರಸ್ತೆ ಇದು 3 ಜನ ಕಾರಣಕರ್ತರು, PWD ಆ್ಯಂಡ್ KEB ಮತ್ತು ಕೇಬಲ್ ಅಳವಡಿಸಿದವರು. ಆ ಕಾರಣದಿಂದ ಅಲ್ಲಿ ಅನಾಹುತ ಆಗಿದೆ. 8-10 ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕೆ, ಸಾರ್ವಜನಿಕರ ಹಣ. ಇದನ್ನು ವಿಚಾರಣೆ ನಡೆಸಬೇಕಂತ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ದೂರು ಕೊಟ್ಟಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಈ ಕೊಪ್ಪ ತಾಲೂಕಿಗೆ ಡೈರೆಕ್ಷನ್ ಮಾಡಿದ್ದಾರೆ. ಆದಾಗ್ಯೂ ಇಲ್ಲಿಯ ಮೇಲಾಧಿಕಾರಿಗಳು ಅದನ್ನು ಕಡೆಗಣಿಸಿ ನಿರ್ಲಕ್ಷ್ಯ ಮಾಡಿ 1.5 ವರ್ಷ ಆದರೂ ಯಾವುದು ಕ್ರಮ ತಗೊಂಡಿಲ್ಲ. ಆ ಬಗ್ಗೆ ನಾನು ಸಾರ್ವಜನಿಕರ ಪರವಾಗಿ ನಾನು ಈಗ ಮಾನ್ಯ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದೆ. ಈ ತಾಲೂಕು ಕಚೇರಿ ಮೇಲಾಧಿಕಾರಿಯವರ ಮೇಲೆ ದೂರು ದಾಖಲಾಗಿದೆ, ವಿಚಾರಣಾ ಹಂತದಲ್ಲಿದೆ. ಆದ್ದರಿಂದ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದನ್ನು ಮೇಲಾಧಿಕಾರಿಯವರು ನಿಲ್ಲಿಸಬೇಕು. ನಿಮಗೆ ಏನು ಕೆಲಸ ಅಂದರೆ ಬಂದ ಅರ್ಜಿಗಳನ್ನು ವಿಚಾರಣೆ ಮಾಡೋದು, ಅರ್ಜಿಯ ಕ್ರಮಗಳು, ಬಂದ ವಿಷಯ ಏನು, ಹೇಗೆ ಅಂತ ವಿಚಾರಣೆ ನಡೆಸೋದು, ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಂಬಂಧಪಟ್ಟ ತಳಾಧಿಕಾರಿಗಳಿಗೆ ಡೈರೆಕ್ಷನ್ ಮಾಡೋದು ಅಷ್ಟೇ ಕೆಲಸ. ಅರ್ಜಿ ತಗೊಳ್ಳೋರಿಗೆ ನೀವು ತೊಂದರೆ ಕೊಡಬಾರ್ದು. ಅವರು ಮುಗ್ಧರು ಇರ್ತಾರೆ, ಅವರಿಗೆ ಏನು ಗೊತ್ತಿರೋದಿಲ್ಲ. ಮೇಲಾಧಿಕಾರಿಗಳಿಗೆ ಹೆದರ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಅವ್ರು ಮಾಡ್ತಾರೆ, ಬಿಟ್ಟರೆ ಅವರಿಗೆ ಏನು ಗೊತ್ತಿಲ್ಲ. ಅವ್ರು ಯಾವುದೂ ಕೂಡ ಅವ್ರದ್ದು ತಪ್ಪು ಅಥವಾ ಏನು ಹೇಳಕ್ಕೆ ಬರಲ್ಲ. ಆದ್ರಿಂದ ಇಲ್ಲಿ ಅಂತಲ್ಲ, NRPುರ ತಾಲೂಕು ಆಫೀಸಲ್ಲೂ ಇದೇ ನಡೀತಾ ಇದೆ. ಅರ್ಜಿ ಕೊಡಕ್ಕೆ ಬಂದರೆ ಅವರೇ ಬರಬೇಕು. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಏನಿದೆ ಅಂದರೆ, ಒಂದು ಅರ್ಜಿಯನ್ನು ಮುಗ್ಧರು, ಕಾನೂನು ಜ್ಞಾನ ಇಲ್ಲದವರು, ಅವಿದ್ಯಾವಂತರು, ವಯೋವೃದ್ಧರು, ಕಾಯಿಲೆಗೆ ಒಳಗಾದವರು ಅಂಥವ್ರದ್ದು ಅರ್ಜಿಯನ್ನು ಯಾರು ಬರೆದು ಅಥವಾ ಯಾರಿಂದಲಾದರೂ ಬರೆಸಿ ಅದಕ್ಕೆ ಸೈನ್ ಹಾಕಿ ಅವರು ಅದನ್ನು ಕೊಟ್ಟಾಗ ಅರ್ಜಿಯನ್ನು ಅವರು ಸ್ವೀಕೃತಿ ಮಾಡಬೇಕು. ಸಂಬಂಧಪಟ್ಟ ಮೇಲಾಧಿಕಾರಿಗಳು ವಿಚಾರಣೆ ಕ್ರಮ ಕೈಗೊಳ್ಳಬೇಕು. ನಿಮಗೆ ಅಧಿಕ ಪ್ರಸಂಗ ಬೇಡ. ಅವರೇ ಬರಲಿ, ಇವರೇ ಬರಲಿ, ನೀವ್ಯಾಕೆ ಬಂದ್ರಿ, ನೀವ್ಯಾಕೆ ಕೊಟ್ರಿ, ನೀವಿಲ್ಲಿ ಬರಬಾರ್ದು, ನೀವಿಲ್ಲಿ ಹೋಗಬಾರ್ದು ಕೇಳಕ್ಕೆ ಯಾರ ಅಪ್ಪಂದು ಮನೆಯಲ್ಲ ಇದು. ತಾಲೂಕು ಆಫೀಸ್ ಅಂದರೆ, ಮಿನಿ ವಿಧಾನಸೌಧ ಅಂದರೆ ಸರ್ಕಾರದ ಕಚೇರಿ. ಸ್ವಾತಂತ್ರ್ಯ ಬಂದು, ಪ್ರಜಾಪ್ರಭುತ್ವ ಬಂದು, ಇಂಥ ಕಾನೂನು ಕಾಯ್ದೆಗಳಿದೆ. ಈ ಕಾನೂನು ಕಾಯ್ದೆಯನ್ನು ಮೊಟಕುಗೊಳಿಸಲಿಕ್ಕೆ ನೀವು ಅಧಿಕಾರಿಯವರು ಯಾವುದೇ ಒಂದು ಇದನ್ನು ಮಾಡಕ್ಕೆ ಹೋಗಬೇಡಿ, ದಬ್ಬಾಳಿಕೆ. ಇದನ್ನು ಕೂಡಲೇ ನಿಲ್ಲಿಸಿ. ಕಾನೂನು ಏನು ಹೇಳುತ್ತೆ, ದಾಖಲೆ ಏನುತ್ತೆ ಅದನ್ನು ನೋಡಿ ಕೆಲಸ ಮಾಡಿ. ಮತ್ತೆ ಖುದ್ದಾಗಿ ಯಾರು ಬರಬೇಕು ಗೊತ್ತಾ? ವಯೋವೃದ್ಧರು, ವಿಧವಾ ವೇತನಕ್ಕೆ ಅರ್ಜಿ ಸಲ್ಲಿಸುವವರು, ಮನಸ್ವಿನಿ ವೇತನಕ್ಕೆ ಅರ್ಜಿ ಸಲ್ಲಿಸುವವರು, ಮತ್ತೆ ವೃದ್ಧಾಪ್ಯ, ಇಂದಿರಾ ಗಾಂಧಿ ಇದಕ್ಕೆ ಅರ್ಜಿ ಸಲ್ಲಿಸುವವರು ಖುದ್ದಾಗಿ ಬರಬೇಕಾಗ್ತದೆ. ಯಾಕಂದರೆ ಅವ್ರದ್ದು ರುಜುವನ್ನು ಅಲ್ಲಿ ಕಂಪ್ಯೂಟರ್ ಕೇಳುತ್ತೆ. ಹಾಗಾಗಿ ನಿಯಮ ಪಾಲನೆ ಮಾಡಿ. ಮೇಲಾಧಿಕಾರಿಗಳೇ, ನೀವು ದರ್ಪ ಮಾಡಬೇಡಿ, ನಿಮ್ಮದೇ ಅಧಿಕಾರ ನಡೆದನ್ನು ತೋರಿಸಬೇಡಿ. ನೀವೇನಾದರೂ ಇಲ್ಲಿ ಕೆಲಸಕ್ಕೆ ಇದ್ರೆ, ಇಲ್ಲಿ ಸಿಬ್ಬಂದಿ ವರ್ಗ ಇದ್ರೆ, ಇದಕ್ಕೆ ಯಾರು ಕಾರಣ? ಪ್ರಜೆಗಳೇ ಕಾರಣ. ಪ್ರಜೆಗಳು ಸರ್ಕಾರವನ್ನು ರಚನೆ ಮಾಡಕ್ಕೆ ಒಂದೊಂದು ಓಟು ಕೊಟ್ಟು ಸರ್ಕಾರ ರಚನೆ ಆಗೋದು. ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವ ನೀವೆಲ್ಲ ನಿಯಮ ಪ್ರಕಾರ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೆ ಅರ್ಜಿ ತಗೊಳ್ಳೋದಕ್ಕೆ ಅವರಿಗೆ ಇವರಿಗೆ ತೊಂದರೆ ಕೊಡೋದು, ಹೆದರಿಸೋದು, ಬೆದರಿಸೋದು ಮಾಡೋದು, ಗೆಟ್ ಔಟ್ ಮೈ ಚೇಂಬರ್ ಅಂತ ಹೇಳೋದು, ಇದೆಲ್ಲ ಬಂದರೆ ಇದನ್ನು ಉಚ್ಚ ನ್ಯಾಯಾಲಯದಲ್ಲಿ ಉಚ್ಚತಮ ನ್ಯಾಯಾಲಯದಲ್ಲಿ ದಾವೆ ಹೂಡಬೇಕಾಗ್ತದೆ. ಎಲ್ಲ ದಂಡ ವೆಚ್ಚ ಎಲ್ಲವನ್ನು ನೀವು ಭರಿಸಬೇಕಾಗ್ತದೆ ಅಂತ ತಿಳಿಸಿದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.